ಎದರ್ ಕೆಚ್ಚಿಟ್ಬಿಟ್ಟದೆ ಆ ಥರ. ನಾವು ಇನ್ನ 10 ವರ್ಷ ಆಗ್ಲಿ ನೋಡಬೇಡ, ನಾವು ನಟ ಗೆಲ್ತದ ನಮ್ಮ ಮಠ ಗೆಲ್ತದ, ಅಷ್ಟು ಕೆಚ್ಚಿಟ್ಟದ ನಮ್ಗೆ. ಅಲ್ಲ ಕಣವ, ನಮ್ ಜಮೀನ್ ಕಟ್ಕೊಂಡು ಅವ್ನಿಗೇನು ಈಗ 16 ಎಕರೆ ಅದಲ್ಲ, ಅವ್ರಲ್ಲಿ ಅಭಿವೃದ್ಧಿ ಮಾಡ್ಲಿ ಬಿಡು. ಯಾರಿಗೂ ಬರಕ್ಕೆ ಮೀಟ್ರ್ ಇಲ್ಲ, ಮೀಟ್ರ್ ಇಲ್ದೇ ಇರೋದಕ್ಕೆ ಎಲ್ಲ ಕುತ್ಕೊಂಡು ಮಾತಾಡ್ತಾರ ಅಷ್ಟೇ. ಮೀಟ್ರ್ ಇದ್ ಬಂದ್ರೆ ಇಲ್ಲಿ ನಾವೊಂದು ಉತ್ತರ ಕೊಟ್ಟು ಕಳಿಸ್ತೀವಿ. ಅಲ್ಲೇ ಒಳ್ಳೊಳ್ಳೆ ಮಾಲ್ಗಳು ಮಾಡ್ಕೋಬೇಕು, ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಮಾಡ್ಕೋಬೇಕು, ನಮ್ಮನ್ನೆಲ್ಲ ಗುಲಾಮ್ರು ಮಾಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಮಾಡ್ಕೋಬೇಕು ಅಷ್ಟೇ ಮೇಡಮ್ ಅವ್ರದ್ದು. ಅಷ್ಟೇ ಅವರ ನಮ್ಮ ಭೂಮಿನ ನಮ್ಗೆ ಧರ್ಮವಾಗಿ ಬಿಟ್ಕೊಟ್ಬಿಟ್ರೆ ನಮ್ಮ ಅಪ್ಪನ ಕೋಟಿ ಕೋಟಿ ನಮಸ್ಕಾರ ಮಾಡ್ತೀವಪ್ಪ. ಅವ್ರ ಪಾಡ್ ಅವ್ರು ಇರ್ಲಿ, ನಮ್ಮ ಪಾಡ್ ನಾವು ಇರ್ತೀವಿ. ಕರೆ ಅವ್ನ ಪಾದ ತೊಳೆದು ನೀರು ಕುಡಿತೀವಿ. 106 ಎಕರೆ ಅವರವೇ ರೋಡಲ್ಲಿ ಅವೆ ಇಲ್ಲಿ ಜಮೀನು. ಅವನ ಜಮೀನಲ್ಲೇ ಒಂದು ಹಾಸ್ಪಿಟ್ಲ್ ಕಟ್ಲಿ, ಒಂದು ಸ್ಕೂಲ್ ಕಟ್ಲಿ, ಎಲ್ಲ ಉದ್ಯೋಗ ಮಾಡ್ಲಿ ಬಿಡು ಬಡವ್ರ ಮಕ್ಳಿಗೆ. ನಾವ್ ಏನಾರ ಅವ್ರ ಮನೆಗೆ ಇಟ್ಕಿಟ್ಕೊಳಕ್ ಹೋಗಿದ್ವೋ, ಬಟ್ಟೆ ಕಿತ್ಕೊಳಕ್ ಹೋಗಿದೀವೋ, ಇಲ್ಲ ಐಷಾರಾಮಿ ಕಾರ್ ಕೇಳ್ತಾ ಇದ್ದೀವೋ, ನಿನ್ ಬಂಗ್ಲೆ ಕೇಳ್ತಾ ಇದ್ದೀವೋ, ನಾವೇನ್ ಕೇಳ್ತಾ ಇದೀವಿ? ನಾವು ನೆಮ್ಮದಿಯಾಗಿ ನಮ್ಮನ್ನ ಬಿಟ್ಬಿಟ್ರೆ ಅವ್ರು ಕೋಟಿ 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 ನಮಸ್ಕಾರ. ಕುಮಾರಸ್ವಾಮಿ ಅವರು ಮಾಡಿದ ಪ್ಲಾನ್ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ, ಅವರೇ ಮಾದರಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ರೈತರು ಯಾರನ್ನ ಆರೋಪ ಮಾಡಬೇಕು, ಯಾರನ್ನ ಆರೋಪ ಮಾಡಿದ್ರು ಕೊನೆಗೆ ಹೊಡೆತ ಬೀಳೋದು ರೈತರಿಗೇನೆ. ಈಗ ಕುಮಾರಸ್ವಾಮಿ ಕೂಸು ಅಂತ ಹೇಳ್ತಾವ್ರೆ. ಕುಮಾರಸ್ವಾಮಿ ಅವತ್ತು ಮಾರಾಟ ಮಾಡಿದರೆ ನಮ್ಗೆ ದುಡ್ಡು ಕೊಟ್ಟಿರೋ ಅವತ್ತು 30 ಲಕ್ಷ ಕೊಟ್ಟಿರೋ 30 ಎಕರೆ ಜಮೀನು ತೆಗಿಬೋದಾಯಿತು. 30 ವರ್ಷದಲ್ಲಿ 30 ಲಕ್ಷ ಕೊಟ್ಟಿರೋ 30 ಎಕರೆ ಜಮೀನು ತೆಗಿಬೋದಾಯಿತು. ಇವತ್ತು 1 ಕೋಟಿ ಕೊಟ್ಟರು ಇಲ್ಲೊಂದು ಇಷ್ಟಾಗಲ ಜಮೀನು ತೆಗ್ದು ನಾವು ಮನೆ ಕಟ್ಟೋಕ್ಕೆ ಹೇಗಿದ್ದೇ ಇಲ್ಲ. ನಮ್ಮ ಜಮೀನನ್ನು ನಾವು ಕೊಡೋದು ಇಲ್ಲ. ನಾವು ಏನು ಜಮೀನು ಕೊಡಬೇಕು ಅಂತ ನಾವೇನು ನಮ್ಮ ತಾತಿರಲ್ಲ ಏನು ಸೈನ್ ಕೊಟ್ಟವ್ರ? ಇವ್ರು ರಾಜಕೀಯದವ್ರು ಬರ್ತಾರೆ ಮಧ್ಯಕಾಲದಲ್ಲಿ ಅಂದ್ಬಿಟ್ಟು ನಮ್ಮ ಮೊಮ್ಮಕ್ಳಿಗೆ ಬೇಡ ಮೊಮ್ಮಕ್ಳಿಗೆ ಬೇಡ ಅಂತ ನಮ್ಮ ತಾತಿರಲ್ಲ ಏನು ಸೈನ್ ಕೊಟ್ಟವ್ರ? ನಾವು ಹುಟ್ಟೋದಕ್ಕೆ ಮುಂಚೆ ಈ ಕೆರೆ ಬಂದದೆ. ಈ ಕೆರೆಯಿಂದ ಬಿ ಕೆ ಶಿವಕುಮಾರ್ ಊರು ಗಂಟ ಹಿಡ್ದು ಈಗ ಇದ್ರ ಗಂಟ ಇದು ಸಂಗಮದ ಗಂಟ ಜೀವನ ಮಾಡ್ತಾಯಿದೆ. ಎಲ್ಲ ಪ್ರತಿಯೊಂದು ಬೆಳೆದು ತರಕಾರಿ ತಾವಿಂದ, ಹಣ್ಣಿನ ತಾವಿಂದ, ಹಸ್ಕೊಳ್ ತಾವಿಂದ ಹಾಲು ಕರ್ದು ತರಕಾರಿ ಬೆಳೆದು ಜೀವನ ಮಾಡ್ತಾಯಿದೆ. ಆ ತರಕಾರಿ ಎಲ್ಲ ತಿಂದು ರಾಜಕೀಯದವರೆಲ್ಲ ನಿಗ್ರಾಗವ್ರ. ನಾವು ರೈತರುಗಳೆಲ್ಲ ತಿಂದು ನಾವು ಚೆನ್ನಾಗೇ ಇದ್ದೀವಿ. ಅವ್ರು ಬಂದರೆ ಹಾಲೂ ಕೊಡ್ತೀವಿ, ತರಕಾರಿನೂ ಕೊಡ್ತೀವಿ, ಹಣ್ಣು ಕೊಡ್ತೀವಿ, ಕಾಯಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಈಗ ತರಕಾರಿ ತಿಂದು ಈ ನೀರಲ್ಲಿ ವಿಷ ಬಂದ್ಬಿಟ್ಟದೆ. ವಿಷ ಎಲ್ಲ ಮಾರ್ಕೆಟಲ್ಲಿ ಚೆಲ್ತಾವ್ರೆ ಅಂತ ಕೇಳ್ತಾನಲ್ಲ ಅವನು. ಹಂಗಾರೆ ಈ ತರಕಾರಿ ತಿಂತಾ ಇಲ್ವಾ? ಇವು ಹಾಲು ಕುಡಿತಾ ಇಲ್ವಾ? ಇಲ್ಲೇ ಅಕ್ಕಪಕ್ಕನೇ ಇರೋದು ಎಮ್ ಎಲ್ ಎಗಳು, ಏನು ದೂರ ಇಲ್ಲ ನಮ್ಮ ಕಣ್ಣು ಮುಂದೆ. 106 ಎಕರೆ ಅವರವೇ ರೋಡಲ್ಲಿ ಅವೆ ಇಲ್ಲಿ ಜಮೀನು. ಅವನೇ ಜಮೀನಲ್ಲೇ ಒಂದು ಹಾಸ್ಪಿಟ್ಲ್ ಕಟ್ಟಲಿ, ಒಂದು ಸ್ಕೂಲ್ ಕಟ್ಟಲಿ, ಎಲ್ಲ ಉದ್ಯೋಗ ಮಾಡಲಿ ಬಿಡು ಬಡವ್ರ ಮಕ್ಳಿಗೆ. ಅದೇ ನಾವು ಅರ್ಧ ಎಕರೆ 1 ಎಕರೆ ಕೊಟ್ಬಿಟ್ಟು ನಾವು ಅವ್ನು ನಮ್ಮನ್ನು ಕೂಲಿ ಕರ್ಕೋತಾನ, ನಾಳೆ ನಮ್ಮನ್ನೇ ಅಂತ ಕರ್ಕೋತಾನೆ. ಕಸ ಗುಡ್ಸೋಕ್ಕೂ ಕರ್ಕೊಳ್ಳಲ್ಲ 50 ವರ್ಷ ಆದಮೇಲೆ. ನಾವು ಅವಾಗ 1-2 ದಿನ ಅವರು ನಮ್ಮ ಮಕ್ಕಳು ಒಂದು ಅರ್ಧ ಕೋಟಿ 1 ಕೋಟಿ ಕೊಟ್ಟಾಗ ಅರ್ಧ ಎಕರೆಗೆ 1 ಎಕರೆಗೆ ನಮ್ಮ ಮಕ್ಕಳು ಒಯ್ತಾರೆ, ಎಣ್ಣೆ ಕುಡ್ಕೋತಾರೆ, ನಮ್ಗೆ ಹಣ್ಣೀರು ಕುಡ್ಕೋತಾರೆ, 2 ದಿನ ಒಂದು ಕಾರ್ ತಗೋತಾರೆ, ಒಂದು ಅಡುಗೆ ಮಾಡಿಸ್ಕೊತೀವಿ, ತಿನ್ಕೋತಾರೆ. ಆಮೇಲೆ ನಾವು ಹಗ್ಗ ತಗೊಂಡು ಮೇಣ ಹಾಕಬೇಕಲ್ಲ ಅವನಿಂದ. ನಮ್ಮ ಜಮೀನಿದ್ರೆ ಬೆಳಗ್ಗೆ ತೊಳ್ತೀವಿ, ಹೊಲ್ದಕ್ಕೆ ಹೋಯ್ತೀವಿ, ನಾವು ಜೀವನ ಮಾಡ್ಕೊಬತ್ತೀವಿ. ನಮ್ಮ ಜಮೀನು ಕಟ್ಕೊಂಡು ಅವ್ನಿಗೇನು? ಅಲ್ಲ ಕಣವ, ನಮ್ಮ ಜಮೀನು ಕಟ್ಕೊಂಡು ಅವ್ನಿಗೇನು? ಈಗ 16 ಎಕರೆ ಅದಲ್ಲ, ಅವನಲ್ಲಿ ಅಭಿವೃದ್ಧಿ ಮಾಡಲಿ ಬಿಡು. ನನ್ನ ಜಮೀನಲ್ಲಿ ನನಗೆ ಕೆಲಸದವ್ರು ಆಳು ಬರೋಲ್ಲ ಅಂದರೆ ಆಳು ಬರ್ದಾರ ನಾವಣಿನ ಅಭಿವೃದ್ಧಿ ಮಾಡಿ. ನಿನ್ನ ಜಮೀನಲ್ಲಿ ಎಷ್ಟು ಆಳ್ಬೇಕೋ ಕರ್ಕೊಂಡು 100 ಜನ ಅವ್ನ ಜಮೀನು ಮೇಲೆ ಇದು ಬಿಡ್ಬೇಕಂತೆ, ರೋಡ್ ಬಿಡ್ಬೇಕಂತೆ 100 ಜನಕ್ಕೆ. 100 ಜನ ಇಲ್ಲಿ ಬಂದು ಕೇಳೋಳು. ನಾವು 1 ವರ್ಷದಿಂದ ಕೂತಿದ್ದೀವಲ್ಲ, ನಮ್ಗೆ ಜಮೀನ್ಗೆ ರೋಡ್ ಇಲ್ಲ ಕಣವ. ನಾವು ಅಭಿವೃದ್ಧಿಗೆ ನಮಗೆ ದುಡ್ಡು ಎಣಿಸ್ಕೋಬೇಕು ಅಂತ ನಮ್ಮನ್ನು ಬಂದು ಕೇಳಿದ್ರೆ ಹೆಣ್ಮಕ್ಳುಗಳು ಎಷ್ಟು ಜನ ಇದ್ದೀವಿ ಅಷ್ಟು ಜನನು ನಾವೊಂದು ಉತ್ತರ ಕೊಡವಿ. ಯಾರಿಗೂ ಬರೋಕ್ಕೆ ಮೀಟ್ರ್ ಇಲ್ಲ, ಮೀಟ್ರ್ ಇಲ್ಲದೆ ಇರೋದಕ್ಕೆ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅಷ್ಟೇ. ಮೀಟ್ರ್ ಇದ್ದು ಬಂದರೆ ಇಲ್ಲಿ ನಾವೊಂದು ಉತ್ತರ ಕೊಟ್ಟು ಕಳಿಸ್ತೀವಿ. ಕುಮಾರಣ್ಣನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಭಿವೃದ್ಧಿ ಮಾಡ್ತೀವಿ ಅಂತ ಬಂದರೆ ಇರೋ ಅಭಿವೃದ್ಧಿನೇ ಸಾಕು ನಮಗೆ. ಇತ್ತಾಗೋರ 3 ಕಿಲೋಮೀಟ್ರ್ ಅಭಿವೃದ್ಧಿ ಆಗದೆ, ಇತ್ತಾಗೋರ 2 ಕಿಲೋಮೀಟ್ರ್ ಅಭಿವೃದ್ಧಿ ಆಗದೆ, ಇಲ್ಲೋರ 13 ಕೋಟಿ, ಇತ್ತಾಗೋರ 15-20 ಕೋಟಿ. ನಾವು ಮಧ್ಯ ಇದ್ದೀವಿ. ನಮ್ಮನ್ನೇನು ಅಭಿವೃದ್ಧಿ ಮಾಡೋದು ಬೇಡ, ನಮ್ಗೆ ಸಾಕು. ನಮ್ಮ ತಾತಿರು ಮಡಗಿರೋದೇನೆ ಅರ್ಧ ಎಕರೆನೋ 1 ಎಕರೆನೋ ಒಂದು ಮನೆ ಇರೋನು ರಾಜನೇ. ಇವತ್ತು 16 ಎಕರೆ ಮಡಿಕೊಂಡಲ್ಲ ರಾಜನ ತನ ಬಾಳೋದು. ಒಂದು ಮನೆ ಇರೋನೇ ಒಬ್ಬ ರಾಜ. ಸಾಕು, ನಾವು ಅಭಿವೃದ್ಧಿ ಮಾಡ್ಕೊಂಡಿರ್ತೀವಿ. ನಮ್ಮ ಮಕ್ಳಿಗೆ ಆಗುವಷ್ಟು ನಮ್ಮ ಮಕ್ಳು ಎಲ್ಲೇ ದುಡ್ಕೊಬಂದ್ರೂ ಒಂದು ಮನೆ ಕಟ್ಟಿರ್ತೀವಿ ನಾವು ರಾಜ್ರೆ. ಅವನು ಅಭಿವೃದ್ಧಿ ಮಾಡಿ 100 ಎಕರೆ ಮಡಿಕೊಂಡು ಅವನು ಮಣಿಗೆ ಹಾಕೋದು, ನಮ್ಮನ್ನು ಮಣಿಗೆ ಹಾಕೋದು. 50 ಎಕರೆ ಮಡಗಿರೋ ಮಣಿಗೆನೇ. ನೀನು ಯಾವುದೇ 10 ಹೆಕ್ಟೇರ್ ಕಟ್ಟಿರೋ ಮಣಿಗೆ ಹಾಕೋದು. ತಿಳ್ಕೋಬೇಕು ರಾಜಕೀಯದವ್ನು ಯಾವನೇ ಆಗಲಿ. ನಾವು ಮಾತಾಡಿ ಬಾಯಿ ನೋವು ಬಂದ್ಬಿಟ್ಟದೆ. ಸಾಕು, ಇಲ್ಲಿಗೆ ಇನ್ನೇನು ಮಾಡೋಕ್ಕಾಗಲ್ಲ. 1 ವರ್ಷದಿಂದನೂ ಹೋರಾಟ ಮಾಡ್ಕೊಂಡು ಬರ್ತಿದ್ದೀರಾ, ಆದ್ರೂ ಮಾಡೇ ಮಾಡ್ತೀವಿ ಅಂತವ್ರೆ. ಈಗೆಲ್ಲ ಒಂದು ದಿನ ಪ್ರತಿನಿತ್ಯ ಈ ತರ ಪ್ರತಿಭಟನೆ ಅಂತ ಕೂತ್ರೆ ಜಮೀನ್ ಕೆಲಸ ಯಾರು ಮಾಡ್ತಾರೆ? ಹಾಗಾದ್ರೆ ಜಮೀನ್ ಕೆಲಸ ಮಾಡಿದಾರೆ ನಮ್ಮ ಜಮೀನ್ ಪಾಳು ಬಿದ್ದಿರ್ಲಿ. ನಾವು ನಿಮ್ಮಂತವ್ರಿಗೆ ಬಂದವ್ರಿಗೆ ನಾವು ರೈತರು ಅನ್ನ ಹಾಕ್ತೀವಿ. 16 ಜನ ಬಂದವ್ರಿಗೂ ಅನ್ನ ಹಾಕ್ತಾ ಇದೀವಿ. ಯಾವನನ್ನು ರಾಜಕೀಯದ ಬಂದು ಕೂತವ್ರೆ ಅಂತ ಯಾವನೋ 1 5 ಲಕ್ಷ ಕೊಟ್ಟೋದಿಲ್ಲ. ಅವ್ನು ಯಾವನೋ ಹೇಳ್ತಾ ಇದ್ದಂತೆ 1 ಕೋಟಿ ಕೊಟ್ಬಿಟ್ಟವ್ರೆ. 3 ದಿನಕ್ಕೂ ಮಾಡ್ತಾವ್ರೆ ಇಲ್ಲಿ ಫಂಕ್ಷನ್ ಅಂತ. ಯಾವನು ಕೊಟ್ಟಾನು 1 5 ಲಕ್ಷ ಕೊಟ್ಟೋನಿಲ್ಲ, 5,000 ಕೊಟ್ಟೋನಿಲ್ಲ.
ನಾವು ರೈತರೇ ಹೋರಾಟ ಮಾಡ್ತಾ ಇದೀವಿ, ಹೆಂಗೆ ಲೇಡೀಸೇ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಮನೆಗೆ ಗಂಡಸ್ರನ್ನ ಯಾರನ್ನೂ ಕರ್ಕೊಬತ್ತಾ ಇಲ್ಲ. ಮನೇಲಿ ದನ ಕರ ನೋಡ್ಕೊಳ್ರಿ, ಹುಲ್ಲು ಸೊಪ್ಪು ಹಾಕ್ರಿ. 10 ಗಂಟೆಗೆ ಬರ್ತೀವಿ, ಸಾಯಂಕಾಲ ಗಂಟೆ ಇರ್ತೀವಿ. ನಾವೇ ಬಂದವ್ರಿಗೆಲ್ಲ ಅನ್ನ ಹಾಕ್ತೀವಿ, ಟೀ ಕಾಫಿ ಕೊಡಿಸ್ತೀವಿ. ನಾವೇ ಏನೋ ಬಂದವ್ರನ್ನ ಸ್ವಾಗತ ಮಾಡಿ ಕಳಿಸ್ತೀವಿ. ನಮ್ಮ ತರವಾಗಿ ಬಂದವ್ರಿಗೆ, ನಮ್ಮ ತರವಾಗಿ ರೈತರುಗಳು ಕೈ ಜೋಡಿಸ್ಬತ್ತಾವ್ರಲ್ಲ, ನಾವು ಸ್ವಾಗತ ಮಾಡಿ ಕಳಿಸ್ತಾ ಇದ್ದೀವಿ. ನಾವು ಅನ್ನ ಕೊಡದಿರ ಕಳಿಸ್ತಾ ಇಲ್ಲ ರೈತರು. ಅದೇ ಅವ್ನು ಮನೆ ಬಾಕ್ಲಿಗೆ ಹೋಗಿ ಒಂದು ಲೋಟ ನೀರು ಕೊಡ್ತಾನೆ. ಎಷ್ಟು ನೀರು ಬಾಟ್ಲು, ಎಷ್ಟು ಅನ್ನ ಬಂದು ನೋಡ್ರಿ ನೀವು ಡೈಲಿ. ನಾವು ಯಾವ ಥರ ರೈತರುಗಳು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಎದಲ್ಲಿ ಕೆಚ್ಚಿಟ್ಬಿಟ್ಟದೆ. ಆ ಥರ ನಾವು ಇನ್ನೂ 10 ವರ್ಷ ಆಗಲಿ ನೋಡೇ ಬಿಡ, ನಾವು ನಟ ಗೆಲ್ತದ, ನಮ್ಮ ಮಠ ಗೆಲ್ತದ. ಅಷ್ಟು ಕೆಚ್ಚಿಟ್ಟದು ನಮಗೆ. ಲೇಡೀಸು ಬರಲಿ ತರವಾಗಿ, ನಮ್ಮ ತರವಾಗಿ. ಅದೇ ಅವರ ಇವರು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಆದಂಥ ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ಗೆ ಹೋಗ್ಬಿಟ್ಟು ಟ್ವೀಟ್ ಮಾಡ್ತಾರೆ, ಗ್ರೀನ್ ಓವರ್ ದ ಗ್ರೀಡ್ ಅಂತ. ಅಂದರೆ ಹಸಿರನ್ನು ಮುಗಿಸಲು ಹೊರಟಿರುವ ದುರಾಸೆ ಅಂತ. ಈಗ ಅವ್ರ ಪಕ್ಷದ CM ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದೇನು? ಆ ದುರಾಸೆಯಿಂದನೇ ನಮ್ಮ ಹಸಿರನ್ನ ಮಲೆನಾಡು ಅಲ್ಲಿಗೆ ಅಂಡಮಾನ್ ನಿಕೋಬಾರ್ ಅಲ್ಲ, ನಮ್ಮ ಜಾಗ ಬಂದು ನೋಡಲಿ. ಅವರು ರಾಹುಲ್ ಗಾಂಧಿನ ಕರ್ಕೊಬಂದ್ರೆ ಅಂಡಮಾನ್ ನಿಕೋಬಾರ್ ನೋಡಿದ್ದಲ್ಲ, ಇದಿನ್ನ ಡಬಲ್ ಗ್ರೀನ್ ಓವರ್ ದ ಗ್ರೀಡ್ ಅಂತ ಟ್ವೀಟ್ ಮಾಡ್ತಾರೆ. ಆದರೆ ಅವ್ರ ಮನಸ್ಸಲ್ಲಿ ಏನಂದರೆ ಅವ್ರ ಪ್ರಾಜೆಕ್ಟ್ಗೆ ಏನೇನು ಬೇಕೋ ಅಷ್ಟೊಂದು ಮಾತ್ರ ಯೂಸ್ ಮಾಡ್ಕೋತಾರೆ ಮೇಡಮ್, ಅಷ್ಟೇ ಅವರು. ಮತ್ತು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಕಾಂಕ್ರೀಟ್ ಕಾರ್ಡ್ ಮಾಡೋದು ಅಷ್ಟೇ ಇವ್ರದ್ದು, ಇನ್ನೇನು ಇಲ್ಲ. ಮನೆ ಬಿಡ್ತೀವಿ, ಇದು ಬಿಡ್ತೀವಿ ಅಂತಾರೆ. ನಾಳೆ ದಿನ ಫ್ಯಾಕ್ಟ್ರಿ ಇದು ಎಲ್ಲ ಮಾಡಾದ್ಮೇಲೆ ನಾವೇ ಎತ್ಕೊಂಡು ಹೋಗ್ಬೇಕಾಯ್ತದೆ. ಇವ್ರು ಕೊಡೋ ಕಿರುಕುಳಕ್ಕೆ ನಾವು ಅಲ್ಲಿ ವಾಸ ಮಾಡೋಕ್ಕಾಯ್ತದೆ ಮೇಡಮ್. ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಳ್ಳೆ ಒಂದು ಸ್ಕೂಲ್ ಇಲ್ಲ, ಒಳ್ಳೆ ಒಂದು ಈ ಪಾಪ ಅನಾಥ ಮಕ್ಕಳಿಗೆ ಅನಾಥಾಶ್ರಮ ಮಾಡಿ ಅವ್ರಿಗೊಂದು ನೆರವು ಕೊಡಲಿ ಮೇಡಮ್. ಅವರು ಬೀದಿಲೆಲ್ಲ ತಿರುಗ್ತಾರೆ, ಇದು ಮಾಡ್ತಾರೆ, ಅವ್ರಿಗೆಲ್ಲ ಮಾಡಲಿ. ಯಾವ ಎಜುಕೇಷನ್ಗಿಲ್ಲ, ವಯಸ್ಸಾದವ್ರಿಗೆ ಒಂದು ವಿಮೆಗಳು ಮಾಡಿಸಿ ಒಳ್ಳೆ ರೀತಿಲಿ ಅವ್ರಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸ್ಲಿ. ನಮ್ಮ ಇದರಲ್ಲಿ ಟೊಯೋಟಾದವರು ಒಂದು ಒಳ್ಳೆ ಹಾಸ್ಪಿಟ್ಲ್ ಮಾಡವ್ರೆ ಮೇಡಮ್. ಅದಕ್ಕೆ ಬೇಕಾದ ಸಲಕರಣೆ ಇಲ್ಲ, ಡಾಕ್ಟ್ರುಗಳಿಲ್ಲ, ಏನಿಲ್ಲ. ಆ ಒಬ್ಬರು ಲೇಡಿ ಅವರಂತೂ ಮನುಷ್ಯನ ಮುಟ್ಟೋದೇ ಇಲ್ಲ. ಫಾರಿನರ್ ಅಮ್ಮ ಆ ಡಾಕ್ಟ್ರು. ನಿನ್ನ ಏನು ಕಷ್ಟ ಸುಖ, ನಾನು ಒಬ್ಳು ಗೌರ್ಮೆಂಟ್ ಡಾಕ್ಟ್ರ್ ಆಗಿದ್ದೀನಿ ಅಂತ ಅವ್ರನ್ನೆಲ್ಲ ಏನು ಕೇಳಲ್ಲ. ವ್ಯವಸ್ಥೆನೇ ಸರಿ ಇಲ್ಲ ಮೇಡಮ್. ಓವರಾಲು ಏನಿದ್ರು ಅವ್ರು ಸಪೋರ್ಟ್ ಮಾಡೋದು ಏನು ಗೊತ್ತಾ? ನನ್ನ ಕಾಲು ಯಾರು ಹಿಡಿತಾರೆ, ನನ್ನಿಂದ ಯಾರು ಬರ್ತಾರೆ ಅಷ್ಟೇ. ನ್ಯಾಯ ನೀತಿ ಏನೂ ಇಲ್ಲ ಅವ್ರ ಹತ್ರ, ಅಷ್ಟೇ ಅವ್ರು ಮಾಡ್ತಾ ಇರೋದು. ಇವಾಗ ಉತ್ತರ ಕರ್ನಾಟಕ ಏನು ಬೆಂಗಳೂರು ಜನದಟ್ಟಣೆ ಕಡಿಮೆ ಮಾಡೋಕ್ಕೋಸ್ಕರ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಲ್ವ. ಉತ್ತರ ಕನ್ನಡ ವಿಶಾಲವಾಗಿ ಬಿದ್ದದೆ ಮೇಡಮ್. ಪಾಪ ಅವರೆಲ್ಲ ಬಂದು ಬೆಂಗಳೂರಲ್ಲಿ ಸಾಯೋಂಥದ್ದು ಏನದೇ. ಅವರೇ ನಾವು ಮಾಡ್ತಾ ಇರೋ ಹೋರಾಟಕ್ಕೆ ಅವರೇ ಕಮೆಂಟ್ ಹಾಕ್ತಾರೆ, ಬನ್ನಿ ನಮ್ಮ ಕಡೆ ಕೊಡ್ತೀವಿ ಜಾಗನ, ಅಲ್ಲೇ ಒಂದು ಅಭಿವೃದ್ಧಿ ಮಾಡಿ, ಒಳ್ಳೆ ಫ್ಯಾಕ್ಟ್ರಿ ಮಾಡಿ, ನಮಗೆ ಅಲ್ಲೇ ಉದ್ಯೋಗಾವಕಾಶ ಕೊಡಿ, ನಾವು ಬೆಂಗಳೂರು ಬರೋದು ತಪ್ತದೆ ಅಂತಾರೆ. ಅದು ಬೇಕಾಗಿಲ್ಲ ಅವ್ರಿಗೆ. ಜನಗಳನ್ನ ಅಭಿವೃದ್ಧಿ ಮಾಡೋದು ಬೇಕಾಗಿಲ್ಲ. ಅವ್ರನ್ನ ಅಭಿವೃದ್ಧಿ ಮಾಡಿಕೊಂಡು ಅವರೆಲ್ಲ ಅವ್ರ ಹೆಸರಲ್ಲೇ ಒಳ್ಳೊಳ್ಳೆ ಮಾಲ್ಗಳು ಮಾಡ್ಕೋಬೇಕು, ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಮಾಡ್ಕೋಬೇಕು, ನಮ್ಮನ್ನೆಲ್ಲ ಗುಲಾಮ್ರು ಮಾಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಮಾಡ್ಕೋಬೇಕು. ಅಷ್ಟೇ ಮೇಡಮ್ ಅವ್ರ ಧ್ಯೇಯ. ಅಷ್ಟೇ ಅವ್ರ ಅಭಿವೃದ್ಧಿ. ಒಂದ್ ಕಡೆಯಲ್ಲಿ ರೈತರ ವಿರೋಧದ ಮಧ್ಯೆ ಇದು ಅಭಿವೃದ್ಧಿ ಅನ್ನೋದು ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ಎಲ್ಲಿಗೋಗಿ ನಿಲ್ತದೋ ನಮಗೆ ಗೊತ್ತಿಲ್ಲ. ಆದರೆ ಬರ್ತಾ ಇದೀವಿ, ಹೋಯ್ತಾ ಇದೀವಿ. ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ನಮ್ಗೆ ಉಳಿಸ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಏನೇ ಆದರೂ ಭೂಮಿ ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ಇಲ್ಲಿ ಹೋರಾಡ್ತಾ ಇದ್ದೀವಿ. ನಮ್ಮ ಗಂಡದಿರ್ಗೆ ವಿದ್ಯೆ ಇಲ್ಲ, ನಮಗೆ ವಿದ್ಯೆ ಇಲ್ಲ, ನಮ್ಗೆ ಯಾರು ಸೀಟೋದೇ ಇಲ್ಲ. ಎಲ್ಲೇ ಹೋದ್ರೂ ಒಂದು ಕೆಲಸ ಅಂತ ಕೊಡೋಲ್ಲ. ನಮಗೀಗ ಏನಿದ್ರು ಗೊತ್ತಾಗೋದು ಏನು ಅಂದರೆ ಹುಲ್ ಕುಯ್ಯೋದು, ಹಾಲು ಕರಿಯೋದು, ಕಸ ಸುರಿಯೋದು. ನಮ್ಗೆ ಇಷ್ಟು ಬಿಟ್ರೆ ನಮ್ಗೆ ಇನ್ಯಾವುದು ನಮ್ಗೆ ಗೊತ್ತಿಲ್ಲ. ಅದು ಬಿಟ್ಟರೆ ನಾವು ಹೋಗಿ ಈಗ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೂ ನಮ್ಗೆ ಇನ್ನೊಬ್ರ ಕೈಲಿ ಬರ್ಸ್ಕೋಬೇಕು. ಒಂದು ದುಡ್ಡು ಎತ್ಕೋಬೇಕು ಅಂದ್ರೂ ನಮ್ಗೆ ಇನ್ನೊಬ್ರ ಕೈಲಿ ಬರ್ಸ್ಕೋಬೇಕು. ನಾವೇನು ಮಾಡೋಣ ಅಂತ ಇದ್ದಿರೋರು ನಾವು ಹೋಗಿ ಎಲ್ಲರೂ ಹೊರಗಡೆ ಕೆಲಸ ಮಾಡೋಕ್ಕಾಯ್ತದ? ಇವಾಗ ಅವ್ರು ಯಾರೋ ಕೊಡೋ 2,000 ದುಡ್ಡಿಗೆ ಹೋಗಿ ಕ್ಯೂ ನಿಂತ್ಕೊಂಡು ಅಪ್ಲಿಕೇಶನ್ ಹಾಕ್ರಿ ಅಂತ ಅವನು. ಅಲ್ಲ ಹೇಳ್ರಿ ನೀವೇನೆ, ನಮ್ಗೆ ಅವನ ಅಪ್ಲಿಕೇಶನ್ನು ಬೇಡ, ಬೇಕಾದ್ರೆ ಅವ್ನು ಹಾಕ್ತೇ ಹೋದ್ರೂ ಚಿಂತಿಲ್ಲ. ನಮ್ಮ ಭೂಮಿನ ನಮ್ಗೆ ಧರ್ಮವಾಗಿ ಬಿಟ್ಕೊಟ್ಬಿಟ್ರೆ ನಮ್ಮ ಅಪ್ಪನ ಕೋಟಿ ನಮಸ್ಕಾರ ಮಾಡ್ತೀವಪ್ಪ. ಅವ್ರ ಪಾಡು ಅವ್ರು ಇರಲಿ, ನಮ್ಮ ಪಾಡು ನಾವು ಇರ್ತೀವಿ. ಬೇಕಾದ್ರೆ ಬತ್ತಾರ ರಾಜಕೀಯಗೆ ನಮ್ಮ ಭೂಮಿ ಉಳಿಸ್ಕೊಡ್ಲಿ, ಬೇಕಾದ್ರೆ ಹಾಕ್ತೀವಿ. ಬೇಕಾದ್ರೆ ಅವ್ನ ಪಾದ ತೊಳೆದು ನೀರು ಕುಡಿತೀವಿ, ಸರಿನಾ? ಇದು ಹೋಗಿ ಮುಟ್ಟಬೇಕು ಅವ್ರಿಗೆ. ಎಷ್ಟೋ ಜನ ಬಂದು ಹಿಡ್ಕೊಯ್ತಾರೆ, ಆದ್ರೆ ಮುಟ್ಟಿಸಲ್ಲ. ಇದು ಮುಟ್ಟಬೇಕು ಅವ್ರಿಗೆ. ನಮ್ಮ ಕಡೆ ನಿಲ್ಲಿಸ್ಲಿ, ಅವರೇ ಬಂದು ಸ್ವತಃ ರಾಜಕೀಯ ನಿಂತ್ಕೊಂಡು ಕೇಳಲಿ, ನಾವು ಓಟ್ ಹಾಕಕ್ಕೆ ರೆಡಿ. ನಮ್ಮ ಭೂಮಿ ಬಿಟ್ಬಿಟ್ಟು ಅವ್ನು ನೆಮ್ಮದಿಯಾಗಿ ಅಲ್ಲಿರಲಿ, ನಾವು ನೆಮ್ಮದಿಯಾಗಿ ಇಲ್ಲಿರ್ತೀವಿ. ಅಷ್ಟೇ ನಾನು ಕೇಳೋದು. ಇನ್ನೇನು ಅವನು ಬೇರೆ ಏನು ಕೇಳ್ತಾ ಇಲ್ಲ. ಊಟ ಕೊಡ್ರಿ, ಬಟ್ಟೆ ಕೊಡ್ರಿ, ನಮಗೆ ಯಾವುದೂ ಕೇಳ್ತಾ ಇಲ್ಲ. ನಾವು ಏನಾರು ಅವ್ರ ಮನೆಗೆ ಇಟ್ಕೊಳಕ್ಕೆ ಹೋಗಿದ್ದೋ, ಬಟ್ಟೆ ಕಿತ್ಕೊಳಕ್ಕೆ ಹೋಗಿದ್ದೀವೋ, ಇಲ್ಲ ಐಷಾರಾಮಿ ಕಾರ್ ಕೇಳ್ತಾ ಇದ್ದೀವೋ, ನಿನ್ನ ಬಂಗ್ಲೆ ಕೇಳ್ತಾ ಇದ್ದೀವೋ, ನಾವೇನು ಕೇಳ್ತಾ ಇದ್ದೀವಿ? ಏನೂ ಇಲ್ಲ. ಇರೋದು ನಮ್ಗೆ ಗುಡಿಸ್ಲಾಗಲಿ, ಹಂಚಿನ ಮನೆ ಆಗಲಿ, ನಾವು ನೆಮ್ಮದಿಯಾಗಿದ್ದೀವಿ. ನಮಗೇನು ಬೇಡ. ನೋಡ್ರಿ 11, 12 ಗಂಟೆ ಕೆಲಸ ಆಯ್ತದೆ.
ಅದು ಮುಗೀತಾ 3 ಗಂಟೆ ಗಂಟ್ಲು ಮನ್ಗಿರ್ತೀವಿ, ನಮ್ಮನ್ನ ಯಾರು ಕೇಳೋರಿಲ್ಲ. ಇವತ್ತು ಫ್ಯಾಕ್ಟ್ರಿಗೆ ಒಂದು ನಮ್ಗೆ ತಗೊಳಾಕೊಂಡು ಬ್ಯಾಗ್ ಹೋಗೋಕ್ಕೂ ಬರೋಲ್ಲ. ಕೈಲಿ ಯಾವ್ದಾದ್ರು ಹಿಡ್ಕೋದ್ರೆ ಆಗಲೇ ಅಲ್ಲಿ ಮರು ಬಿಟ್ಬಿಡ್ತೀವಿ. ಈಗ ಊರಿಂದ ಬೈರ್ಮಂಗ್ಲಕ್ಕೆ ಬಂದರೆ ಒಂದು ಅಕೌಂಟ್ ಬುಕ್ಕ, ಒಂದು ಆಧಾರ್ ಕಾರ್ಡು ತಗೊಂಡು ಬಂದರೆ ಆಗಲೇ ಮರು ಅಲ್ಲೆಲ್ಲ ಬಿಟ್ಬಿಟ್ಟು ಹೊರಟಾಗಿರ್ತೀವಿ. ಆ ಥರ ಇದ್ದೀವಿ ನಾವು. ಈಗ ಬಸ್ ಹತ್ತಿದ್ರೆ ಎಲ್ಲೋಗಿ ಇಳಿಬೇಕು, ಎಲ್ಲಿ ಬರಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಆ ಥರದಲ್ಲಿ ಇದ್ದೀವಿ ನಾವು. ಈಗಾಗಲೇ BP ಶುಗರ್ಗಳೆಲ್ಲ ಬರ್ಸ್ಕೊಂಡು ಕೂತವ್ರೆ ಜನ. ಇವ್ರ ಹತ್ರ ಕಾದಾಡಿ ಕಿತ್ತಾಡಿ ಇನ್ನೂ ಬೇಕಾದ ಬರ್ಸ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಪಾಡಿಗೆ ನಮಗೆ ಬಿಟ್ಬಿಡ್ಲಿ ಅವರು. ನಮಗಿನ್ನೇನು ಕೇಳ್ತಾ ಇಲ್ಲ ಅವ್ರನ್ನ. ತುಪ್ಪ ಕೊಡ್ರಿ, ಬಟ್ಟೆ ಕೊಡ್ರಿ, ಬೇಕಾದ ಅಡಬೆ ವಸ್ತು ಇಕ್ರಿ ಅಂತ ನಮ್ಮನ್ನೇನು ಕೇಳ್ತಾ ಇಲ್ಲ. ನಾವು ಖಾರ ಇಟ್ಟುಂಡ್ರೂ ನಾವು ನೆಮ್ಮದಿಯಾಗಿದ್ದೀವಿ. ಅವ್ರನ್ನ ಕೇಳೋದಿಷ್ಟೇ. ನಾವು ಬೈಯಲ್ಲ, ಆಡಲ್ಲ, ನಾವೇನು ಮಾಡೋಕ್ಕೋಗಲ್ಲ. ಅವರು ಇದಕ್ಕೆ ನಾವು ಹೋಗಲ್ಲ. ನಾವು ನೆಮ್ಮದಿಯಾಗಿ ನಮ್ಮನ್ನು ಬಿಟ್ಬಿಟ್ರೆ ಅವ್ರು ಕೋಟಿ 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 ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.